Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 51, and the topic is Features of Venture Capital. And the subject is Commerce, and the paper Indian Financial System, 4th semester BCom students of Tumkur University. ಸೆಷನ್ 15ನಲ್ಲಿ ಕೂಡ ನಾವು ವೆಂಚರ್ ಕ್ಯಾಪಿಟಲ್ ಉದ್ದೇಶಗಳು ಹಾಗೆ ವೆಂಚರ್ ಕ್ಯಾಪಿಟಲ್ ಏನು ಅಂತ ತಿಳ್ಕೊಂಡಿದ್ದೀವಿ. ಸೆಷನ್ 51ನಲ್ಲಿ ಮುಂದುವರಿದು ಮತ್ತು ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಏನು, ಈ ವೆಂಚರ್ ಕ್ಯಾಪಿಟಲ್ ಫೀಚರ್ಸ್ ಹೇಗಿರ್ತವೆ ಅಂತ ತಿಳ್ಕೊಳ್ಳೋಣ. The objective of the learning is to familiarize the student with the concept of features of venture capital, and the session outcome would be the students will be able to understand the concept of features of venture capital at the end of this session. Let's have an introduction to the venture capital. Venture capital is a financial capital provided to early stage, high potential, high risk growth startup companies. Venture capital fund makes money by owning equity in the companies it invests in, which usually have a novel technology or business model in high technology industries such as biotechnology, IT software, etc. ಈ ವೆಂಚರ್ ಕ್ಯಾಪಿಟಲ್ ಜನರಲಿ ಹೊಸದಾಗಿ ಸ್ಟಾರ್ಟಪ್ ಮಾಡೋ ಅಂಥದ್ದು ಅರ್ಲಿ ಸ್ಟೇಜ್, ಅಂದರೆ ಅಟ್ ದ ಬಿಗಿನಿಂಗ್ ಸ್ಟೇಜಲ್ಲಿ ಕ್ಯಾಪಿಟಲ್ನ ಪ್ರೊವೈಡ್ ಮಾಡೋ ಅಂಥದ್ದು. ವೆಂಚರ್ ಕ್ಯಾಪಿಟಲ್ ಯಾವ ರೀತಿ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡುತ್ತೆ ಅಂದರೆ, ಇದು ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡುತ್ತೆ ಆ ಒಂದು ಕಂಪ್ನಿ ಶೇರ್ಸ್ನ ಓನರ್ಶಿಪ್ನ ಪಡೆಯುತ್ತೆ. ಅದೇ ರೀತಿ ಜನರಲಿ ಯಾವುದಾದ್ರೂ ಹೊಸ ಟೆಕ್ನಾಲಜಿ ಬಳಸ್ಕೊಂಡು ಹೊಸದಾಗಿರುವಂಥ ಬಿಸ್ನೆಸ್ಸಲ್ಲಿ ಮಾತ್ರ ಇವರು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಎಸ್ಪೆಷಲಿ ಹೈ ಟೆಕ್ನಾಲಜಿ ಇಂಡಸ್ಟ್ರೀಸ್ ಸಚ್ ಆಸ್ ಬಯೋಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ ಎಟ್ಸೆಟ್ರಾ. ವೆಂಚರ್ ಕ್ಯಾಪಿಟಲ್ ಫೀಚರ್ ಫಸ್ಟ್ ಒನ್ ಈಸ್ ನೇಚರ್. ನೇಚರ್ ಅಂತ ಹೇಳಿದಾಗ ವೆಂಚರ್ ಕ್ಯಾಪಿಟಲ್ ಈಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ದ ನೇಚರ್ ಆಫ್ ವೆಂಚರ್ ಕ್ಯಾಪಿಟಲ್ ಈಸ್ ಜನರಲಿ ಅ long term investor. The investment will be for a longer period. Since the project is risky, it may take time to earn profits. Therefore, it takes time to get the refund of capital as well as return on it. ಜನರಲಿ ಈ ಒಂದು ವೆಂಚರ್ ಕ್ಯಾಪಿಟಲ್ ಬಹಳ ರಿಸ್ಕಿ ಇರುವಂಥ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇಟ್ ಯೂಶ್ವಲಿ ಟೇಕ್ಸ್ ವೆರಿ ಲಾಂಗ್ ಟೈಮ್ ಟು ರಿಫಂಡ್. ನಿಮ್ಮ ಫಂಡ್ಗಳನ್ನಾಗಲಿ ಹಾಗೆ ಅದರ ಮೇಲೆ ಅರ್ನಿಂಗ್ಸ್ನಾಗಲಿ ರಿಫಂಡ್ ಮಾಡೋದಕ್ಕೆ ಯೂಶ್ವಲಿ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಇದು ಒಂದು ನೇಚರ್. ಇಟ್ ಈಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೇಚರ್ ಕ್ಯಾಪಿಟಲ್. ನೆಕ್ಸ್ಟ್ ಒನ್, ಹೌ ದಿಸ್ ವೆಂಚರ್ ಕ್ಯಾಪಿಟಲ್ ವಿಲ್ ಬಿ ಫಾರ್ಮ್. ವೆಂಚರ್ ಕ್ಯಾಪಿಟಲ್ ಈಸ್ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಇದು ಯಾವ ರೀತಿ ಫಾರ್ಮ್ ಮಾಡ್ತಾರೆ ಅಂದರೆ, ಈಕ್ವಿಟಿ ಕ್ಯಾಪಿಟಲ್ನ ಕೊಡೋದ್ರ ಮುಖಾಂತರ. ಅಂದರೆ ಇನ್ವೆಸ್ಟರ್ಸ್ ಕ್ಯಾನ್ ಸಬ್ಸ್ಕ್ರೈಬ್ ದ ಈಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ಪ್ರೊವೈಡ್ ದ ನೆಸಸರಿ ಫಂಡ್ಸ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಅವರು ಈಕ್ವಿಟಿ ಕ್ಯಾಪಿಟಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಬೇಕಾದಂಥ ಫಂಡ್ಸನ್ನ ಕ್ಯಾಪಿಟಲ್ನ ಒದಗಿಸ್ಕೊಡ್ತಾರೆ. ಬಾರೋವರ್ಸ್ ಯಾರು ಈ ಒಂದು ವೆಂಚರ್ ಕ್ಯಾಪಿಟಲ್ ಬಾರೋವರ್ಸ್ ಅಂತ ಹೇಳಿದ್ರೆ, ದ ಬಾರೋವರ್ಸ್ ಆರ್ ದ ನ್ಯೂ ಎಂಟರ್ಪ್ರಿನರ್ಸ್ who raise venture capital because they cannot get such an amount from the general investors. ಈ ವೆಂಚರ್ ಕ್ಯಾಪಿಟಲ್ ಬಾರೋವರ್ಸ್ ಬಂದು ಎಸ್ಪೆಷಲಿ ನ್ಯೂ ಎಂಟರ್ಪ್ರಿನರ್ಸ್, ಹೊಸದಾಗಿ ಸ್ಟಾರ್ಟಪ್ ಮಾಡುವಂಥ ಕಂಪನೀಸ್ಗಳ ಕಂಪನೀಸ್ಗಳ ಓನರ್ಸ್ ಆಗಿರ್ತಾರೆ. ಹೊಸ ಕಂಪ್ನಿಗಳನ್ನ ಸ್ಟಾರ್ಟಪ್ ಮಾಡೋದಕ್ಕೆ, ಹೊಸ ಐಡಿಯಾನ ಜನ್ರೇಟ್ ಮಾಡಿ ಅವರು ಹೊಸದಾಗಿ ಸ್ಟಾರ್ಟಪ್ ಮಾಡೋ ಅಂಥವ್ರು. ಸೊ ಇವರು ಬೇರೆ ಕಡೆ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ರಕದ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇವರಿಗೆ ಅಷ್ಟು ಈಸಿಯಾಗಿ ಅಮೌಂಟ್ ಸಿಗೋದಿಲ್ಲ. ಸೊ ದೇ ವಿಲ್ ಡಿಪೆಂಡ್ ಆನ್ ದಿಸ್ ವೆಂಚರ್ ಕ್ಯಾಪಿಟಲ್. ಸೊ ಇಂಥ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟಿಂದ ಅವರು ಈ ಒಂದು ಸ್ಟಾರ್ಟಪ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ದೀಸ್ ಆರ್ ದ ಬಾರೋವರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ಸ್. ಟೈಪ್ ಆಫ್ ಪ್ರಾಜೆಕ್ಟ್ ಯಾವ ರೀತಿ ಇರುತ್ತೆ ಈ ಒಂದು ವೆಂಚರ್ ಟೈಪ್ ಆಫ್ ಪ್ರಾಜೆಕ್ಟ್ ಅಂತ ಹೇಳಿದರೆ,
ವೆಂಚರ್ ಟೈಪ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಆರ್ ಹೈ ರಿಸ್ಕ್, ಹೈ ಟೆಕ್ನಾಲಜಿ ಆ್ಯಂಡ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್. ಯೂಶ್ವಲಿ ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ ಮಾಡುವಂಥ ಪ್ರಾಜೆಕ್ಟ್ಗಳೆಲ್ಲ ತುಂಬ ಹೈ ರಿಸ್ಕ್, ತುಂಬಾ ರಿಸ್ಕ್ನಲ್ಲಿ ಇರ್ತವೆ. ಅದೇ ರೀತಿ ಹೊಸ ಹೊಸ ಟೆಕ್ನಾಲಜಿ, ತುಂಬ ಹೈ ಟೆಕ್ನಾಲಜಿ ಇನ್ವಾಲ್ವ್ ಆಗಿರುವಂಥ ಪ್ರಾಜೆಕ್ಟ್ ಆಗಿರ್ತವೆ. ಅಷ್ಟೇ ಅಲ್ಲ, ಮತ್ತು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಕೂಡ ಆಗಿರ್ತವೆ. ಯಾಕಂದರೆ ಈ ಒಂದು ವೆಂಚರ್ ಕ್ಯಾಪಿಟಲ್ ರಿಸ್ಕಿ ಇರೋದ್ರಿಂದ ತುಂಬ ಟೈಮ್ಗೆ ರಿಟರ್ನ್ಸ್ ಪಡೆಯೋದಕ್ಕೆ ಟೈಮ್ ತೊಗೋಬೋದು. ಸೊ ಹಾಗಾಗಿ ಕ್ಯಾಪಿಟಲ್ನ ರಿಟರ್ನ್ ಮಾಡೋದಕ್ಕೆ ಕೂಡ ಟೈಮ್ ತೊಗೋಬೋದು. ಸೊ ಯೂಶ್ವಲಿ ದೀಸ್ ಆರ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್. ಈ ವೆಂಚರ್ ಕ್ಯಾಪಿಟಲ್ಗಳು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗಿರ್ತವೆ. ಮ್ಯಾನೇಜ್ಮೆಂಟ್, ಇದರ ನಿರ್ವಹಣೆ ಯಾವ ರೀತಿ ಇರುತ್ತೆ ವೆಂಚರ್ ಕ್ಯಾಪಿಟಲ್ ಅಂತ ಹೇಳಿದಾಗ, ವೆಂಚರ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಮ್ಯಾನೇಜ್ಡ್ ಜಾಯಿಂಟ್ಲಿ ಬೈ ದ ಎಂಟರ್ಪ್ರಿನರ್ ಆ್ಯಂಡ್ ವೆಂಚರ್ ಕ್ಯಾಪಿಟಲಿಸ್ಟ್. ಈ ಒಂದು ವೆಂಚರ್ ಕ್ಯಾಪಿಟಲ್ನ ಮ್ಯಾನೇಜ್ ಮಾಡೋವಂಥವ್ರು ಒಂದು ಹೊಸದಾಗಿ ಸ್ಟಾರ್ಟಪ್ ಮಾಡ್ಕೊಂಡಿರೋವಂಥ ಎಂಟರ್ಪ್ರಿನರ್ಸ್, ಎರಡನೇದಾಗಿ ಈವನ್ ದ ವೆಂಚರ್ ಕ್ಯಾಪಿಟಲಿಸ್ಟ್, ದ ಪರ್ಸನ್ ಹೂ ಹ್ಯಾಸ್ ಇನ್ವೆಸ್ಟೆಡ್ ಮನಿ, ಹೊಸದಾಗಿ ಮನಿನ ಇನ್ವೆಸ್ಟ್ ಮಾಡಿರೋವಂಥವ್ರು ಕೂಡ ಈ ಒಂದು ವೆಂಚರ್ ಕ್ಯಾಪಿಟಲ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. However, venture capital should not interfere in day-to-day activities of the management. ಅವರು ಜಸ್ಟ್ ಮಾನಿಟರ್ ಮಾಡ್ತಿರ್ತಾರೆ. ಬಿಕಾಸ್ ವೆಂಚರ್ ಕ್ಯಾಪಿಟಲಿಸ್ಟ್ ಆರ್ ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ಮನಿ ಇಂಟು ದ ಪ್ರಾಜೆಕ್ಟ್ಸ್, ಇಂಟು ದೀಸ್ ನ್ಯೂ ಪ್ರಾಜೆಕ್ಟ್. ಸೊ ಹಾಗಾಗಿ ಇದು ಅವ್ರ ಮನಿ ಯಾವ ರೀತಿ ಯೂಸ್ ಆಗ್ತಿದೆ, ಅಥವಾ ಆ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗ್ತಿದೆ, ಅಥವಾ ಆ ಪ್ರಾಜೆಕ್ಟ್ ಎಷ್ಟು ಪ್ರಾಕ್ಟಿಕಲಿಟಿ ಇದೆ ಅನ್ನೋದನ್ನು ಅವರು ಮ್ಯಾನೇಜ್ ಮಾಡಿ ಅಬ್ಸರ್ವ್ ಮಾಡ್ತಿರ್ತಾರೆ. ಅಷ್ಟೇ ಆಗಲಿ, ಈ ಒಂದು ಎಂಟರ್ಪ್ರಿನರ್ಸ್ನ ಡೇ ಬೈ ಡೇ ಆ್ಯಕ್ಟಿವಿಟೀಸಲ್ಲಿ ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಇನ್ವಾಲ್ವ್ ಆಗೋದಿಲ್ಲ. ಬಟ್ ಬೋತ್ ವಿಲ್ ಮ್ಯಾನೇಜ್ ದಿಸ್. ದಟ್ಸ್ ವೈ ದಿಸ್ ವೆಂಚರ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಮ್ಯಾನೇಜ್ಡ್ ಜಾಯಿಂಟ್ಲಿ by the entrepreneur and venture capitalists. However, venture capitalists should not interfere in day-to-day activities of the management. Next, on new venture. Venture capital investment in generally made in new entrepreneurs use technology to produce new products with an expectation of high products. ಯೂಶ್ವಲಿ ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟು ನ್ಯೂ ವೆಂಚರ್ಸ್ಗೆ, ಅಂದರೆ ಹೊಸದಾಗಿ ಬಂದಿರೋವಂಥ ಸ್ಟಾರ್ಟಪ್ಗಳಿಗೆ, ಹೈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿರುವಂಥ ಸ್ಟಾರ್ಟಪ್ಗಳಿಗೆ, ಹಾಗೆ ಹೊಸ ಹೊಸ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಂಥ ಕಂಪನೀಸ್ಗಳಿಗೆ, ಸ್ಟಾರ್ಟಪ್ಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ದೇ ಎಕ್ಸ್ಪೆಕ್ಟ್ ವೆರಿ ಹೈ ರಿಟರ್ನ್ಸ್. ಈಗ ಎಲ್ಲರೂ ಮಾಡಿದ ರೀತಿ ಮಾಡೋದ್ರಿಂದ ದೇ ವೋಂಟ್ ಗೆಟ್ ಮಚ್ ಪ್ರಾಫಿಟ್. ಸೊ ದೇ ಶುಡ್ ಬಿ ಸಮ್ ಯುನೀಕ್ನೆಸ್ ಇನ್ ದೇರ್ ಪ್ರೊಡಕ್ಷನ್ ಅಥವಾ ಇನ್ ದೇರ್ ಕಂಪ್ನಿ. ಈ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡೋದ್ರಲ್ಲಿ ಏನಾದರೂ ಒಂದು ಹೊಸದಾಗಿ ಯುನೀಕಾಗಿ ಇರಬೇಕು ಅಂಥವ್ರಿಗೆ ದೇ ವಿಲ್ ಬಿ ಹ್ಯಾಪಿ ಟು ಪ್ರೊವೈಡ್ ದ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್. Capitalists continuously involve themselves with the investment either by providing loans or managerial skill or any other support. ಈ ಒಂದು ವೆಂಚರ್ ಕ್ಯಾಪಿಟಲಲ್ಲಿ ಒಂದು ಸಾರಿ ಕ್ಯಾಪಿಟಲಿಸ್ಟ್ ಇನ್ವೆಸ್ಟ್ ಮಾಡಿದರೆ ದೇ ವುಡ್ ಬಿ ಕಂಟಿನ್ಯೂಸ್ ಮಾನಿಟರಿಂಗ್, ಕಂಟಿನ್ಯೂಸ್ ಗೈಡ್ ಇರುತ್ತೆ, ಕಂಟಿನ್ಯೂಸ್ ಸಪೋರ್ಟ್ ಇರುತ್ತೆ. ಲೋನ್ಸ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಮ್ಯಾನೇಜರ್ ಸ್ಕಿಲ್ಸ್, ಅವರ ಒಂದು ನಾಲೆಡ್ಜ್ ಅಥವಾ ಅವರ ಒಂದು ಮ್ಯಾನೇಜರ್ ಸ್ಕಿಲ್ಸ್ನಿಂದ ಕೂಡ ಮತ್ತು ಬೇರೆ ಬೇರೆ ರೀತಿಯ ಸಪೋರ್ಟ್ನ ಕೂಡ ಆ ಒಂದು ಸ್ಟಾರ್ಟಪ್ಗೆ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ಮನಿ ಇನ್ ಇಟ್. ಸೊ ದೇ ವಿಲ್ ಬಿ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಅಥವಾ ದೇ ವಿಲ್ ಬಿ ಅ ಕಂಟಿನ್ಯೂಸ್ ಮಾನಿಟರ್, ಕಂಟಿನ್ಯೂಸ್ ಸಪೋರ್ಟ್ ವಿಲ್ ಬಿ ದೇರ್ ಫಾರ್ ದ ನ್ಯೂ ಎಂಟರ್ಪ್ರಿನರ್ಸ್ ಫ್ರಮ್ ದ ವೆಂಚರ್ ಕ್ಯಾಪಿಟಲಿಸ್ಟ್. ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ? ವೆಂಚರ್ ಕ್ಯಾಪಿಟಲ್ ಈಸ್ ಬೇಸಿಕಲಿ ಆ್ಯನ್ ಈಕ್ವಿಟಿ ಫೈನಾನ್ಸಿಂಗ್ ಮೆಥಡ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಈಕ್ವಿಟಿ ಫೈನಾನ್ಸಿಂಗ್ ಮೆಥಡಲ್ಲಿ ಈ ಒಂದು ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ದ ಇನ್ವೆಸ್ಟ್ಮೆಂಟ್ ಬೀಯಿಂಗ್ ಇನ್ ರಿಲೇಟಿವ್ಲಿ ನ್ಯೂ ಕಂಪನೀಸ್ when it is too early to go to the capital market to raise the fund. ಯೂಶ್ವಲಿ ಈ ಒಂದು ವೆಂಚರ್ ಕ್ಯಾಪಿಟಲು ಹೊಸ ಕಂಪ್ನಿಗಳು, ಹೊಸ ಸ್ಟಾರ್ಟಪ್ ಬಂದಾಗ ಅವರು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾಕಂದರೆ ದೇ ಕ್ಯಾನ್ ನಾಟ್ ಗೋ ಇನ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ ಟು ರೇಸ್ ಫಂಡ್ಸ್. ಅವರು ಹೊಸದಾಗಿ ಸ್ಟಾರ್ಟಪ್ ಆಗಿರೋದ್ರಿಂದ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಹೋಗಿ ದೇ ಕೆನಾಟ್ ರೈಸ್ ದ ಫಂಡ್ಸ್. ಸೊ ಹಾಗಾಗಿ ವೆಂಚರ್ ಕ್ಯಾಪಿಟಲ್ ಬೇಸಿಕಲಿ
ಈಕ್ವಿಟಿ ಫೈನಾನ್ಸಿಂಗ್ ಮೆಥಡಲ್ಲಿರುತ್ತೆ. ಯಾಕಂದರೆ ದ ಇನ್ವೆಸ್ಟ್ಮೆಂಟ್ ಈಸ್ ರಿಲೇಟಿವ್ಲಿ ಯೂಶ್ವಲಿ ಟು ದ ನ್ಯೂ ಕಂಪನೀಸ್ ಕೆನಾಟ್ ಗೋ ಆ್ಯಂಡ್ ರೇಸ್ ಫಂಡ್ಸ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಸ್ ಎನ್ ಎಕ್ಸಿಸ್ಟಿಂಗ್ ಕಂಪನಿ. ಈಗ ಆಲ್ರೆಡಿ ರನ್ ಆಗಿರೋ ಕಂಪ್ನಿಗಳು ಶೇರ್ ಮಾಡ್ತಾರೆ, ಸೆಕ್ಯೂರಿಟೀಸು ಟ್ರೇಡ್ ಮಾಡ್ತಾರೆ, ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಈಸಿಯಾಗಿ ಅವ್ರು ಫಂಡ್ ರೈಸ್ ಮಾಡ್ತಾರೆ. ಆದರೆ ಹೊಸ ಸ್ಟಾರ್ಟಪ್ಗಳು, ಹೊಸ ಕಂಪ್ನಿಗಳು ಅಷ್ಟು ಈಸಿಯಾಗಿ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಹೋಗಿ ಮನಿ ರೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಂಥವಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ ವಿಲ್ ಪ್ರೊವೈಡ್. ನೆಕ್ಸ್ಟ್, objective of this venture capitalist, the basic objective of a venture capitalist is to make a capital gain in equity investment at the time of exit and regular on debt financing. ಯೂಶ್ವಲಿ ಈ ಒಂದು ವೆಂಚರ್ ಕ್ಯಾಪಿಟಲು ಈಕ್ವಿಟಿ ಫಾರ್ಮಲ್ಲಿ ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಕ್ಯಾಪಿಟಲ್ ಗೇನ್ ಅಂದರೆ ಹೈ ರಿಟರ್ನ್ಸ್ನ ಪಡೆಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಅದೇ ರೀತಿ ದ ಟೈಮ್ ಆಫ್ ಎಕ್ಸಿಟ್ ಇಟ್ ಹ್ಯಾಸ್ ಟು ಟೇಕ್ ವೆರಿ ಹೈ ರಿಟರ್ನ್ಸ್ ಅನ್ಕೋ. ಆಮೇಲೆ ರೆಗ್ಯುಲರ್ ಡೆಟ್ ಫೈನಾನ್ಸಿಂಗ್ ಕೂಡ ನಾವು ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಹ್ಯಾಂಡ್ಸ್ ಆನ್ ಅಪ್ರೋಚ್ ಅಂತ. ಏನಿದು ಹ್ಯಾಂಡ್ಸ್ ಆನ್ ಅಪ್ರೋಚ್ ಅಂದರೆ venture capital institution take active part in providing value added service such as providing business skills to investing firm. ಅದೇ ರೀತಿ ಈ ಒಂದು ವೆಂಚರ್ ಕ್ಯಾಪಿಟಲು ಆಲ್ರೆಡಿ ಇನ್ವೆಸ್ಟ್ ಮಾಡಿರೋದ್ರಿಂದ ಕಂಪ್ನಿಗಳಿಗೆ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಕೆಲವು ಬಿಸ್ನೆಸ್ ಸ್ಕಿಲ್ಸ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಬಿಸ್ನೆಸ್ ಸ್ಕಿಲ್ಸ್ ಯಾವ ಫರ್ಮಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆ ಒಂದು ಫರ್ಮ್ಗೆ ಬೇಕಾದಂಥ ಬಿಸ್ನೆಸ್ ಸ್ಕಿಲ್ಸ್ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹ್ಯಾಂಡ್ಸ್ ಆನ್ ಅಪ್ರೋಚ್ ಅಂತ ಕರಿತೀವಿ. ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನ್ ಟೇಕ್ ಆ್ಯಕ್ಟಿವ್ ಪಾರ್ಟ್ ಇನ್ ಪ್ರೊವೈಡಿಂಗ್ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಸಚ್ ಆಸ್ ಪ್ರೊವೈಡಿಂಗ್ ಬಿಸ್ನೆಸ್ ಸ್ಕಿಲ್ಸ್ ಟು ಇನ್ವೆಸ್ಟಿಂಗ್ ಫರ್ಮ್ಸ್. ನೆಕ್ಸ್ಟ್ ಒನ್, ಹೈ ರಿಸ್ಕ್. ಇಲ್ಲಿ ನೋಡಿದಾಗ ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್ ನಾವು ಆಲ್ರೆಡಿ ನೋಡಿದ್ದೀವಿ. ವೆಂಚರ್ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ ಮಾಡೋಂಥ ಪ್ರಾಜೆಕ್ಟ್ ಎಲ್ಲ ತುಂಬ ರಿಸ್ಕಲ್ಲಿರ್ತವೆ. ವೆಂಚರ್ ಕ್ಯಾಪಿಟಲಿಸ್ಟ್ ಫೈನಾನ್ಸ್ ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್. ಯಾವುದರಲ್ಲಿ ರಿಸ್ಕ್ ಹೈ ಇರುತ್ತೆ ಹಾಗೆ ಅಲ್ಲಿ ರಿಟರ್ನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ಅಂಥ ಒಂದು ಕ್ಯಾಪಿಟಲಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟಲ್ಲಿ ದೇ ವಿಲ್ ಬಿ ಇನ್ವೆಸ್ಟಿಂಗ್. ಸಮ್ ಆಫ್ ದ ವೆಂಚರ್ಸ್ ಈಲ್ಡ್ ವೆರಿ ಹೈ ರಿಟರ್ನ್ ಇನ್ ಆರ್ಡರ್ ಟು ಕಾಂಪನ್ಸೇಟ್ ದ ಹೈ ರಿಸ್ಕ್ ರಿಲೇಟೆಡ್ ಟು ದ ವೆಂಚರ್ಸ್. ಸೊ ಕೆಲವು ವೆಂಚರ್ ಕ್ಯಾಪಿಟಲ್ಗಳು ತುಂಬ ಹೈ ರಿಟರ್ನ್ಸ್ ಅಂದರೆ ತುಂಬ ಒಳ್ಳೆ ಪ್ರಾಫಿಟ್ಸ್ನೇ ತಂದುಕೊಡ್ತವೆ ಟು ಕಾಂಪನ್ಸೇಟ್ ಅದರಲ್ಲಿ ಇರುವಂಥ ಹೈ ರಿಸ್ಕನ್ನು ಕಾಂಪನ್ಸೇಟ್ ಮಾಡೋದಕ್ಕೆ, ಇನ್ ಆರ್ಡರ್ ಟು ಕಾಂಪನ್ಸೇಟ್ ಫಾರ್ ದ ಹೈ ರಿಸ್ಕ್ ರಿಲೇಟೆಡ್ ಟು ದ ವೆಂಚರ್ಸ್. ನೆಕ್ಸ್ಟ್ ಒನ್, ವೆಂಚರ್ ನೇಚರ್ ಆಫ್ ಫರ್ಮ್ಸ್ ಹೇಗಿರ್ತವೆ? ವೆಂಚರ್ ಕ್ಯಾಪಿಟಲಿಸ್ಟ್ ಯೂಶ್ವಲಿ ಫೈನಾನ್ಸ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ಡ್ ಫರ್ಮ್ಸ್. ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟು ತುಂಬ ದೊಡ್ಡ ಇಂಡಸ್ಟ್ರೀಸ್ ಅಲ್ಲ, ಬಟ್ ವೆರಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ಡ್ ಫರ್ಮ್ಸ್ಗೆ ಫೈನಾನ್ಸ್ ಮಾಡ್ತಾ ಇರ್ತವೆ ಡ್ಯೂರಿಂಗ್ ದ ಅರ್ಲಿ ಸ್ಟೇಜಸ್ ಆಫ್ ದೇರ್ ಡೆವಲಪ್ಮೆಂಟ್ until they are established and are able to raise finance from the conventional industrial finance market. ಸೊ ಈ ಒಂದು ಹೊಸ ಸ್ಟಾರ್ಟಪ್ಗಳು ಸ್ಟಾರ್ಟ್ ಮಾಡಿ ಡೆವಲಪ್ ಆಗಿ ತನಗೆ ತಾನು ಓನಾಗಿ ಫಂಡ್ ರೈಸ್ ಮಾಡೋವರೆಗೂ ಈ ವೆಂಚರ್ ಕ್ಯಾಪಿಟಲಿಸ್ಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಡಸ್ಟ್ರಿಯಲ್ ಫೈನಾನ್ಸ್ ಮಾರ್ಕೆಟಲ್ಲಿ ಈ ವೆಂಚರ್ ಕ್ಯಾಪಿಟಲ್ ಈ ಒಂದು ಹೊಸ ಸ್ಟಾರ್ಟಪ್ಗಳು ತಾನಾಗಿ ತಾನು ಲೋನ್ ಜನ್ರೇಟ್ ಮಾಡ್ಕೊಳ್ಳೋ ಒಂದು ಸ್ಟೇಜ್ವರೆಗೂ ಸ್ಮಾಲ್ ಮತ್ತು ಮೀಡಿಯಮ್ ಸೈಜ್ಡ್ ಫರ್ಮ್ಸ್ಗೆ ಸಪೋರ್ಟ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಒನ್, ಲಿಕ್ವಿಡಿಟಿ ಅಂತ ನೋಡಿದಾಗ ಲಿಕ್ವಿಡಿಟಿ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಡಿಪೆಂಡ್ಸ್ ಆನ್ ದ ಸಕ್ಸಸ್ ಆರ್ ಅದರ್ವೈಸ್ ಆಫ್ ದ ನ್ಯೂ ವೆಂಚರ್ ಆರ್ ಪ್ರಾಡಕ್ಟ್. ಸೊ ಈ ಒಂದು ವೆಂಚರ್ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ ಮಾಡಿ ಮತ್ತು ನಮಗೆ ಕ್ಯಾಶ್ ಬೇಕು ಅಥವಾ ಲಿಕ್ವಿಡಿಟಿ ಬೇಕು ಅಂತ ಹೇಳಿದಾಗ ಇಟ್ ಡಿಪೆಂಡ್ಸ್ ಎಷ್ಟು ಫಾಸ್ಟಾಗಿ ಆ ಒಂದು ವೆಂಚರ್ ಸಕ್ಸಸ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಆ ಒಂದು ಹೊಸ ಸ್ಟಾರ್ಟಪ್ ಕಂಪನಿ ಪ್ರಾಫಿಟಬಲ್ನ ತಂದುಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಕಾರ್ಡಿಂಗ್ಲಿ ದೇರ್ ವಿಲ್ ಬಿ ಹೈಯರ್ ಲಿಕ್ವಿಡಿಟಿ ವೇರ್ ದ ನ್ಯೂ ವೆಂಚರ್ಸ್ ಆರ್ ಹೈಲಿ ಸಕ್ಸಸ್. ವೆನ್ ದ ನ್ಯೂ ವೆಂಚರ್ ಜನರಲಿ ಈ ಒಂದು ವೆಂಚರ್ಗಳು ತುಂಬ ಫಾಸ್ಟಾಗಿ
ತುಂಬ ಫ್ರೂಟ್ಫುಲ್ಲಾಗಿ ಸಕ್ಸಸ್ಫುಲ್ ಆದರೆ ಇದು ತುಂಬ ಹೈ ರಿಟರ್ನ್ಸ್ನ ಕೂಡ ತಂದುಕೊಡುತ್ತೆ. ಹೈ ರಿಟರ್ನ್ಸ್ ಅಥವಾ ಹೈ ಲೆವೆಲ್ ಆಫ್ ಲಿಕ್ವಿಡಿಟಿನ ನೀವು ನೋಡ್ಬೋದು. ಸೊ ಹಾಗಾಗಿ ಲಿಕ್ವಿಡಿಟಿ ಬಗ್ಗೆ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಕ್ಸಸ್ ಆರ್ ಅದರ್ವೈಸ್ ಆಫ್ ದ ನ್ಯೂ ವೆಂಚರ್ ಆರ್ new product. Accordingly, there will be higher liquidity when the new ventures are highly successful. Next, we'll just recap all the features of this venture capital once again. Starting in the one sari ella ನಾವು recap ಮಾಡೋಣ. ಇವತ್ತು ಲರ್ನ್ ಮಾಡಿರೋಂಥ ಎಲ್ಲ ಫೀಚರ್ಸ್. ಸೊ ಇಂಟ್ರೊಡಕ್ಷನ್ ಆಯಿತು. ಫೀಚರ್ಸಲ್ಲಿ ಫಸ್ಟ್ ಒನ್ ನೇಚರ್ ಯಾವ ರೀತಿ ಇರುತ್ತೆ ಅಂದರೆ ಇಟ್ ಈಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ನೇಚರ್. ಸಿನ್ಸ್ ದ ಪ್ರಾಜೆಕ್ಟ್ಸ್ ಈಸ್ ರಿಸ್ಕಿ, ಇಟ್ ಮೇ ಟೇಕ್ ಟೈಮ್ ಟು ಅರ್ನ್ ಪ್ರಾಫಿಟ್. ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಅದಕ್ಕೋಸ್ಕರ ನಮ್ಮ ರಿಫಂಡ್ ಕೂಡ ವಾಪಸ್ ಬರೋದಕ್ಕೆ ಟೈಮ್ ತಗೊಳುತ್ತೆ. ಹಾಗೆ ಈವನ್ ನಮ್ಮ ರಿಟರ್ನ್ಸ್ ಬರೋದಕ್ಕೆ ಕೂಡ ಟೈಮ್ ತಗೊಳುತ್ತೆ. ಸೊ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನೇಚರ್ ಬಂದು ಜನರಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ವೆಂಚರ್ ಕ್ಯಾಪಿಟಲ್ ಫಾರ್ಮ್ ಹೇಗಿರುತ್ತೆ ಅಂದರೆ ಕ್ಯಾಪಿಟಲಿಸ್ಟ್ ಮೇಯ್ನ್ಲಿ ಇನ್ ದ ಫಾರ್ಮ್ ಆಫ್ ಈಕ್ವಿಟೀಸ್ ಕ್ಯಾಪಿಟಲ್, ಈಕ್ವಿಟಿ ಸಬ್ಸ್ಕ್ರೈಬ್. ಅವರು ಇನ್ವೆಸ್ಟರ್ಸ್ ಕ್ಯಾನ್ ಸಬ್ಸ್ಕ್ರೈಬ್ ದ ಈಕ್ವಿಟಿ ಕ್ಯಾಪಿಟಲ್ ಆ್ಯಂಡ್ ಪ್ರೊವೈಡ್ ನೆಸಸರಿ ಫಂಡ್ಸ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಅವರು ಯಾವ ಹೊಸ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೋ ಅದರಲ್ಲಿ ಈಕ್ವಿಟಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅವರು ಕ್ಯಾಪಿಟಲ್ನ ಪ್ರೊವೈಡ್ ಮಾಡ್ತಾರೆ. ಹೂ ಆರ್ ದ ಬಾರೋವರ್ಸ್ ಅಂತ ಅಂದರೆ ದೇ ಆರ್ ಆಲ್ ನ್ಯೂ ಎಂಟರ್ಪ್ರಿನರ್ಸ್, small and medium sized entrepreneurs who have new idea, talented people, usually young people are all will be the borrowers for the venture capital. ಹೊಸದಾಗಿ ಅವ್ರ ಐಡಿಯಾ ಜನ್ರೇಟ್ ಮಾಡಿಕೊಂಡು ಆ ಐಡಿಯಾನ ಬಿಸ್ನೆಸ್ ಫಾರ್ಮಲ್ಲಿ ಆ ವೆಂಚರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ದೀಸ್ ಮೇನ್ಲಿ ದ ಬಾರೋವರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಆರ್ ನ್ಯೂ ಎಂಟರ್ಪ್ರಿನರ್ಸ್. ಟೈಪ್ಸ್ ಆಫ್ ಪ್ರಾಜೆಕ್ಟ್ ಹೇಗಿರುತ್ತೆ ಅಂದರೆ ತುಂಬ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಈ ವೆಂಚರ್ ಕ್ಯಾಪಿಟಲ್ಗಳು. ಹೈ ಟೆಕ್ನಾಲಜಿ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು ಆಗಿರ್ತವೆ. ನೆಕ್ಸ್ಟ್ ಒನ್ ಮ್ಯಾನೇಜ್ಮೆಂಟ್. ಯಾರು ಮ್ಯಾನೇಜ್ ಮಾಡ್ತಾರೆ ಅಂದರೆ ಹೊಸ ಎಂಟರ್ಪ್ರಿನರ್ಗಳು, ಹಾಗೆ ಈವನ್ ದ ಕ್ಯಾಪಿಟಲಿಸ್ಟ್, ದ ಒನ್ ಹೂ ಹ್ಯಾಸ್ ಪ್ರೊವೈಡೆಡ್ ಫಂಡ್, ಅವರು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ಕ್ಯಾಪಿಟಲಿಸ್ಟು ಈ ಒಂದು ಬಿಸ್ನೆಸ್ನ ಎಂಟರ್ಪ್ರಿನರ್ಸ್ನ ಡೇ ಟು ಡೇಲಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಬಟ್ ಹವೆವರ್ ದೇ ಕ್ಯಾನ್ ಜಸ್ಟ್ ಗಿವ್ ದೆಮ್ ಇನ್ ಡೈರೆಕ್ಟ್ ಸಪೋರ್ಟ್ ಆ್ಯಂಡ್ ದೇ ಕ್ಯಾನ್ ಮಾನಿಟರ್. ನ್ಯೂ ವೆಂಚರ್ ಅಂತ ಹೇಳಿದಾಗ ಜನರಲಿ ಈ ಒಂದು ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ, ಇಟ್ಸ್ ಮೇಡ್ ನ್ಯೂ ಎಂಟರ್ಪ್ರೈಸಸ್ ಟು ಯೂಸ್ ಹೊಸ ಟೆಕ್ನಾಲಜಿ ಬಳಸ್ಕೊಂಡು ಟು ರೆಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್, ಹೊಸ ಪ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್, ಹೊಸ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಹೊಸ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ಫೈನಾನ್ಸ್ ಮಾಡ್ತಾ ಇರುತ್ತೆ ವಿತ್ ಎನ್ ಎಕ್ಸ್ಪೆಕ್ಟೇಷನ್ ಆಫ್ ಹೈ ಪ್ರಾಫಿಟ್ಸ್. ಹಾಗೆ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್. ಈ ವೆಂಚರ್ ಕ್ಯಾಪಿಟಲಲ್ಲಿ ಇನ್ವಾಲ್ವ್ ಆಗಿ ಇನ್ವೆಸ್ಟ್ ಮಾಡಿದಾಗ ದೇರ್ ವಿಲ್ ಬಿ ಕಂಟಿನ್ಯೂಸ್ ಸಪೋರ್ಟ್ ಐದರ್ ಬೈ ಪ್ರೊವೈಡಿಂಗ್ ಲೋನ್ಸ್ ಆರ್ ಮ್ಯಾನೇಜೀರಿಯಲ್ ಸ್ಕಿಲ್, ಅಥವಾ ಬೇರೆ ಯಾವುದೇ ರೀತಿ ಸಪೋರ್ಟ್ ಬೇಕಾದರೂ ಕ್ಯಾಪಿಟಲಿಸ್ಟ್ ವಿಲ್ ಬಿ ಪ್ರೊವೈಡಿಂಗ್ ದಮ್ ಕಂಟಿನ್ಯೂಸ್ ಸಪೋರ್ಟ್. ಮೋಡ್ ಆಫ್ ಇನ್ವೆಸ್ಟ್ಮೆಂಟ್ ಬಂದು ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಈಕ್ವಿಟಿ ಫೈನಾನ್ಸಿಂಗ್ ಮೆಥಡ್, ದ ಇನ್ವೆಸ್ಟ್ಮೆಂಟ್ ಬೀಯಿಂಗ್ ಇನ್ ರಿಲೇಟಿವ್ಲಿ ನ್ಯೂ ಕಂಪನೀಸ್ ವೆನ್ ಇಟ್ ಈಸ್ ಟೂ ಅರ್ಲಿ ಟು ಗೋ ಟು ದ capital market to raise the funds. Objective of the one of the objective is, the basic objective of venture capital is capitalist is to make a capital gain objective. ಈ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಏನು ಇನ್ವಾಲ್ವ್ ಆಗಿರ್ತಾರೆ, ದೇ ವಾಂಟ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ದೇ ವಾಂಟ್ ಹೈ ರಿಟರ್ನ್ ಅಟ್ ದ ಟೈಮ್ ಆಫ್ ದೇ ಎಕ್ಸಿಸ್ಟ್. ಹ್ಯಾಂಡ್ಸ್ ಆನ್ ಅಪ್ರೋಚ್ ಅಂತ ಹೇಳಿದಾಗ ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ, ದೇ ಟೇಕ್ ಆ್ಯಕ್ಟಿವ್ ಪಾರ್ಟ್ ಇನ್ ಪ್ರೊವೈಡಿಂಗ್ ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ ಸಚ್ ಆಸ್ ಪ್ರೊವೈಡಿಂಗ್ ಬಿಸ್ನೆಸ್ ಸ್ಕಿಲ್ಸ್ ಟು ಇನ್ವೆಸ್ಟಿ ಫರ್ಮ್. ಯಾವ ಕಂಪ್ನಿಯಲ್ಲಿ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಆ ಒಂದು ಕಂಪ್ನಿಗೆ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಟ್ರೈನಿಂಗ್ ಫೆಸಿಲಿಟೀಸ್ನ, ಬೇಕಾಗಿರುವಂಥ ಬಿಸ್ನೆಸ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್. ಸೊ ವೆಂಚರ್ ಕ್ಯಾಪಿಟಲಿಸ್ಟ್ ಫೈನಾನ್ಸ್ ವೆರಿ ಹೈ ರಿಸ್ಕ್ ರಿಟರ್ನ್ ವೆಂಚರ್ಸ್. ರಿಟರ್ನು ಹೈ ಇರುತ್ತೆ, ಹಾಗೆ ರಿಸ್ಕ್ ಕೂಡ ತುಂಬ ಹೈ ಇರುತ್ತೆ. ಸಮ್ ಆಫ್ ದ ವೆಂಚರ್ಸ್ ಇಲ್ ವೆರಿ ಹೈ ರಿಟರ್ನ್ in order to compensate for the high risk related to the ventures.
ನೇಚರ್ ಆಫ್ ಫರ್ಮ್ಸ್ ಬಂದು ಯೂಶ್ವಲಿ ಸ್ಮಾಲ್ ಮತ್ತು ಮೀಡಿಯಮ್ ಸೈಜ್ಡ್ ಇರ್ತವೆ. ಆ್ಯಂಡ್ ಅವರು ಎಸ್ಟಾಬ್ಲಿಷ್ ಆಗಿ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ತಾನಾಗಿ ತಾನು ರೈಸ್ ಮಾಡೋವರೆಗೂ ದೇ ವಿಲ್ ಬಿ ಸಪೋರ್ಟೆಡ್. ಲಿಕ್ವಿಡಿಟಿ ಬಂದು ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಕ್ಸಸ್ಫುಲ್, ಎಷ್ಟು ಬೇಗ ಸಕ್ಸಸ್ಫುಲ್ ಆಗುತ್ತೆ ಆ ಕಂಪನಿ, ಆ ಒಂದು ಪ್ರಾಡಕ್ಟ್ ಎಷ್ಟು ಬೇಗ ಆ ಸರ್ವಿಸ್ ಕ್ಲಿಕ್ ಆಗುತ್ತೆ, ಅದು ಹೈ ರಿಟರ್ನ್ಸ್ನ ತಂದುಕೊಡುತ್ತೆ. ಹಾಗಾಗಿ ಹೈ ಲೆವೆಲ್ ಆಫ್ ಲಿಕ್ವಿಡಿಟಿ ವಿಲ್ ಬಿ ದೇರ್. ಅಕಾರ್ಡಿಂಗ್ಲಿ ದೇ ವಿಲ್ ಬಿ ಹೈಯರ್ ಲಿಕ್ವಿಡಿಟಿ ವೇರ್ ದ ನ್ಯೂ ವೆಂಚರ್ ಆರ್ ಹೈಲಿ ಸಕ್ಸಸ್ಫುಲ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ದೀಸ್ ಆಲ್ ಆರ್ ದ ಫೀಚರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಮೀಟ್ ಆಗೋಣ. Thank you so much. Thank you students for your cooperation.